ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲೂ ಕೂಡ ಭಾರಿ ವರ್ಷಧಾರೆ ಆಗ್ತಾ ಇದೆ. ಇದರ ಪರಿಣಾಮವಾಗಿ ಕೋಟೇಶ್ವರದ ಕೋಟೆಲಿಂಗೇಶ್ವರ ದೇವಸ್ಥಾನದ ಪ್ರಾಂಗಣ ಕೂಡ ಜಲಾವೃತವಾಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಳೆದ ರಾತ್ರಿ ಮಳೆಗೆ ದೇಗುಲದ ಪ್ರಾಂಗಣದ ತನಕ ನೀರು ಬಂದಿದೆ. ನೆರೆಯ ಸನ್ನಿವೇಶ, ವಾರಾಹಿ ಸೌಪರ್ಣಿಕಾ ನದಿಯ ಮಟ್ಟ ಏರಿಕೆಯಾಗಿದೆ. ಈ ಭಾಗದಲ್ಲಿ ಹರಿಯುವಂತಹ ಸೌಪರ್ಣಿಕಾ ನದಿ ಉಕ್ಕಿ ಹರಿತಾ ಇದೆ, ನೆರೆ ಸೃಷ್ಟಿ ಮಾಡಿದೆ. ಇನ್ನೊಂದು ಕಡೆಗೆ ಶಂಕರನಾರಾಯಣ ದೇವಸ್ಥಾನದ ಪ್ರಾಂಗಣಕ್ಕೂ ಕೂಡ ನೀರು ನುಗ್ಗಿದೆ. ಎರಡು ಪ್ರಸಿದ್ಧ ದೇವಸ್ಥಾನಗಳು ಆ ಭಾಗದಲ್ಲಿ, ಶಂಕರನಾರಾಯಣ ಹಾಗೂ ಕೋಟೆಲಿಂಗೇಶ್ವರ ದೇವಸ್ಥಾನ. ಮತ್ತೊಂದು ಕಡೆಗೆ ಬ್ರಹ್ಮಾವರದ ನೀಲಾವರ ಮಠಪಾಡಿಯಲ್ಲೂ ಕೂಡ ಪ್ರವಾಹದ ಸನ್ನಿವೇಶ. ಎಲ್ಲಿ ನೋಡಿದ್ರೂ ಕೂಡ ಜಲದಿಗ್ಬಂಧನದಂತಹ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಉಡುಪಿಯ ಕುಂದಾಪುರ ತಾಲೂಕಿನಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ಇದು. ಕೋಟೇಶ್ವರದ ಕೋಟೆಲಿಂಗೇಶ್ವರ ಅಂತ ಹೇಳಿದ್ರೆ ಅದು ಬಹಳ ಫೇಮಸ್ ಆಗಿರುವಂತಹ ದೇವಸ್ಥಾನ. ಬಟ್ ಪ್ರತಿ ಸಲ ಮಳೆ ಬಂದಾಗಲೂ ಕೂಡ ಈ ಪ್ರಾಂಗಣಕ್ಕೆ ನೀರು ನುಗ್ಗೋದು, ಕೆಲ ದಿನಗಳ ಕಾಲ ಅಲ್ಲಿ ಪೂಜೆ ಇರ್ಬೋದು ಅಥವಾ ದೈನಂದಿನ ಚಟುವಟಿಕೆಗಳಿಗೆ ಪೆಟ್ಟು ಕೊಡೋದೆಲ್ಲ ಆಗುತ್ತೆ. ಇನ್ನೊಂದು ಕಡೆಗೆ ಶಂಕರನಾರಾಯಣ ದೇವಸ್ಥಾನ, ಈ ದೇವಸ್ಥಾನದಲ್ಲೂ ಕೂಡ ನೋಡ್ತಾ ಇದ್ದೀರಾ ನೀರು ಯಾವ ಪ್ರಮಾಣದಲ್ಲಿ ಹರಿತಾ ಇದೆ ಅಂತ. ದೇವಸ್ಥಾನದ ಅಂಗಳದ ಒಳಗೆ ಫ್ಲಡೆಡ್ ಸಿಚುವೇಶನ್, ನೆರೆ ಬಾಧಿತ ಪ್ರದೇಶವಾಗಿ ದೇವಸ್ಥಾನದ ಅಂಗಳ ಕೂಡ ಸದ್ಯಕ್ಕೆ ಕಾಣಿಸ್ತಾ ಇದೆ. ಶಂಕರನಾರಾಯಣ ಜೊತೆಗೆ ಈ ಕಡೆಗೆ ಸೌಪರ್ಣಿಕಾ ನದಿ ಈ ಭಾಗದಲ್ಲಿ ಹರಿಯುತ್ತೆ, ವಾರಾಹಿ ನದಿ ಕೂಡ ಹರಿಯುತ್ತೆ, ಮತ್ತು ಉಪನದಿಗಳು ಕೂಡ ಅಲ್ಲಿ ಉಕ್ಕಿ ಹರಿತಾ ಇರೋದ್ರ ಪರಿಣಾಮ ಬಹುತೇಕ ಎಲ್ಲ ಜಮೀನು, ದೇವಸ್ಥಾನ, ರಸ್ತೆಗಳು ಜಲಾವೃತವಾಗಿದೆ. ಎರಡೂ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ದೇವಸ್ಥಾನಕ್ಕೂ ಕೂಡ, ದೇವರಿಗೂ ಕೂಡ ಜಲದಿಗ್ಬಂಧನದಂತಹ ಪರಿಸ್ಥಿತಿ ಉಡುಪಿಯ ಕುಂದಾಪುರ ತಾಲೂಕಿನಲ್ಲಿ ಕಾಣಿಸ್ತಾ ಇದೆ. ಕುಂದಾಪುರ, ಹೆಬ್ರಿ, ಜೊತೆಗೆ ಕೋಟ ಇರ್ಬೋದು, ಬ್ರಹ್ಮಾವರ ಇರ್ಬೋದು, ಉಡುಪಿ ಸಿಟಿ, ಎಲ್ಲವೂ ಕೂಡ ವ್ಯಾಪಕ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ.